ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಹೊಸ ವರ್ಷಕ್ಕೆ ಸರ್ಕಾರದವರು ಜನಸಾಮಾನ್ಯರಿಗೆ ಶಾಕಿಂಗ್ ಮೇಲೆ ಶಾಕ್ ನ್ಯೂಸನ್ನು ಕೊಡ್ತಾ ಇದ್ದಾರೆ. ಪ್ರತಿದಿನ ಎದ್ದು ನೋಡಿದ್ರೆ ಏನಾದರೂ ಒಂದು ಶಾಕಿಂಗ್ ನ್ಯೂಸ್ ಇರುತ್ತೆ. ಮೊದಲೆಲ್ಲ BMTC KSRTC ಬಸ್ ಇರೋದಿಲ್ಲ, ಮುಷ್ಕರ ಮಾಡ್ತೀವಿ ಅನ್ನೋ ಒಂದು ನ್ಯೂಸನ್ನು ಕೊಟ್ಟಿದ್ದರು. ಅದಾದಮೇಲೆ ಕೆಲವು ಕಾರಣಗಳಿಂದ ಅದನ್ನು ಹಿಂತೆಗೆದುಕೊಂಡ್ರು, ಅಂದರೆ ಮುಷ್ಕರನ ಹಿಂತೆಗೆದುಕೊಂಡ್ರು. ಇವಾಗ ಸರ್ಕಾರ ಅದಕ್ಕೆ ಸ್ಪಂದಿಸಿ ಏನು ಮಾಡ್ತಿದ್ದಾರೆ ಅಂದರೆ ಬೆಲೆ ಏರಿಕೆನ ಮಾಡ್ತಿದ್ದಾರೆ. ಅಂದರೆ ಜನಸಾಮಾನ್ಯರ ಮೇಲೆ ಹೊರೆ ಹಾಕಿ ಅವರಿಗೆ ಎಲ್ಲ ಒಂದು ಪೂರೈಕೆಯನ್ನು ಮಾಡೋಕ್ಕೆ ಇವಾಗ ಸರ್ಕಾರ ತಯಾರಾಗಿದೆ. ಈಗಾಗಲೇ KSRTC ಹಾಗೂ BMTC ದರಗಳು ಹೆಚ್ಚಾಗಿದೆ. ಎಷ್ಟು ದರ ಹೆಚ್ಚಾಗಿದೆ ಅನ್ನೋ ಎಲ್ಲ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಹಾಲಿನ ದರ ಆಗಿರ್ಬೋದು, ಸಿಲಿಂಡರ್ ದರ ಆಗಿರ್ಬೋದು, ಕರೆಂಟ್ ಬಿಲ್ಲು, ವಾಟ್ರ್ ಬಿಲ್ಲು ಹಾಗೂ ಚಿನ್ನದ ಬೆಲೆ ಏರಿಕೆಯೂ ಸಹ ಆಗಿದೆ. ಈ ಎಲ್ಲ ಮಾಹಿತಿನ ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡೋದ್ರಿಂದ ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ಸಿಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡಿಸೆಂಬರ್ನಲ್ಲಿ ಈ BMTC ಹಾಗೂ KSRTC ನೌಕರರು ಏನು ಅವರ ಒಂದು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟು, ನೀವು ಈ ಬೇಡಿಕೆಗಳನ್ನು ಪೂರೈಸಿಲ್ಲ ಅಂದರೆ ನಾವು ಮುಷ್ಕರ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆನಂದರೆ ಮನವಿಯನ್ನು ಕೊಟ್ಟಿದ್ದರು. ಡಿಸೆಂಬರ್ 31 ನಂತರ ನಾವು ಯಾವುದೇ ಒಂದು BMTC ಆಗಿರ್ಬೋದು, KSRTC ಆಗಿರ್ಬೋದು, ಯಾವುದೇ ಒಂದು ನಾವು ಬಸ್ಗಳನ್ನು ನಾವು ಹತ್ತೋದಿಲ್ಲ, ನಾವು ಗಾಡಿ ಓಡಿಸೋದಿಲ್ಲ, ಜನಗಳಿಗೆ ಈ ರೀತಿಯ ಯಾವುದೇ ಒಂದು ಬಸ್ ಸಿಗೋದಿಲ್ಲ, ಮುಷ್ಕರ ಮಾಡ್ತೀವಿ ಅನ್ನೋ ಒಂದು ಮನವಿಯನ್ನು ಕೊಟ್ಟಿದ್ದರು. ಹಾಗೆ ಅದಕ್ಕೆ ಸರ್ಕಾರ ಸ್ಪಂದಿಸಿ ಏನು ಹೇಳ್ತು ಅಂದರೆ, ನಾವು ನಿಮ್ಮೆಲ್ಲ ಬೇಡಿಕೆನ ಪೂರೈಸ್ತೀವಿ, ಸಂಕ್ರಾಂತಿ ಅಂದರೆ ಜನವರಿ 15ರ ನಂತರ ನಿಮ್ಮ ಒಂದು ಬೇಡಿಕೆಗಳನ್ನು ನಾವು ಪೂರೈಸ್ತೀವಿ ಅಂತ ಹೇಳಿ ಅವರ ಮನವೊಲಿಸಿ ಈ ಮುಷ್ಕರವನ್ನು ಸ್ಟಾಪ್ ಮಾಡಿದರು. ಅದಾದಮೇಲೆ ಏನಾಯಿತು ಅಂದರೆ ಸರ್ಕಾರ ಸಾರಿಗೆ ಇಲಾಖೆ ಎಲ್ಲ ಒಂದಷ್ಟು ಡಿಸ್ಕಷನ್ ಮಾಡಿ ಸಾರಿಗೆ ನೌಕರರ ಒಂದು ಬೇಡಿಕೆಗಳನ್ನು ನಾವು ಪೂರೈಸಬೇಕು ಅಂದರೆ ನಾವು ಇವಾಗ KSRTC ಹಾಗೂ BMTC ಬಸ್ ದರಗಳನ್ನು ನಾವು ಏರಿಕೆ ಮಾಡಲೇಬೇಕು. ಆಗ ಮಾತ್ರ ನಾವು ಅವರ ಒಂದು ಬೇಡಿಕೆಗಳನ್ನು ಪೂರೈಸೋಕ್ಕೆ ಆಗುತ್ತೆ ಅಂತ ಇವಾಗ ಜನಸಾಮಾನ್ಯರ ಮೇಲೆ ಹೊರೆಯನ್ನು ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಏನು ಇವಾಗ ಇನ್ಮೇಲಿಂದ ಯಾರೆಲ್ಲ ಒಂದು KSRTC ಆಗಿರ್ಬೋದು, BMTC ಆಗಿರ್ಬೋದು, ಇಲ್ಲ ಸ್ಲೀಪರ್ ಕೋಚ್ ಬಸ್ ಆಗಿರ್ಬೋದು, ಯಾವುದೇ ಒಂದು ನೀವು ಬಸ್ಸಲ್ಲಿ ಪ್ರಯಾಣ ಮಾಡ್ತೀವಿ ಅಂದರೆ ಮೊದಲಿಗಿಂತ 15% ಅಷ್ಟು ಇವಾಗ ಹೆಚ್ಚಳವನ್ನು ಮಾಡಿದ್ದಾರೆ. KSRTC ಬಸ್ ದರವನ್ನು ಕಳೆದ 5 ವರ್ಷಗಳಿಂದ ಅವರು ಏರಿಕೆ ಮಾಡಿರಲಿಲ್ಲ. ಹಾಗೂ BMTC ಬಸ್ ದರವನ್ನು ಸಹ ಕಳೆದ 10 ವರ್ಷಗಳಿಂದ ಯಾವುದೇ ಒಂದು ಏರಿಕೆಯನ್ನು ಮಾಡಿರಲಿಲ್ಲ. ಆದರೆ ಇವಾಗ ಕಾರಣಾಂತರಗಳಿಂದ ಇವಾಗ ಶಕ್ತಿ ಯೋಜನೆಯನ್ನು ಬಿಟ್ಟಿರೋದ್ರಿಂದ, ಮಹಿಳೆಯರು ಉಚಿತವಾಗಿ ಓಡಾಡೋದ್ರಿಂದ ಸರ್ಕಾರಕ್ಕೆ ಬಹಳ ನಷ್ಟ ಆಗಿದೆ ಅನ್ನೋ ಒಂದು ಮಾತುಗಳು ಸಹ ಬರ್ತಾ ಇದೆ. ಇದಕ್ಕಾಗಿನೋ ಏನೋ ಈ ರೀತಿಯಾಗಿ ಮತ್ತೆ ಜನಸಾಮಾನ್ಯರ ಮೇಲೇ ಹೊರೆ ಹಾಕ್ತಾ ಇದ್ದಾರೆ. ಅದಕ್ಕೆ ಭಾಳಷ್ಟು ಆಕ್ರೋಶ ಇವಾಗ ಜನಗಳು ತೋರಿಸ್ತಿದ್ದಾರೆ. ಮಹಿಳೆಯರಿಗೆ ಉಚಿತವಾಗಿ ಕೊಟ್ಟು ಗಂಡಸರ ಮೇಲೆ ನೀವು ಹೊರೆ ಹಾಕ್ತಾ ಇದ್ದೀರಾ, ನೀವೆಂಥ ಸರ್ಕಾರ ಅನ್ನೋ ರೀತಿಯೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ಸರ್ಕಾರದವರು ಏನಂತ ಉತ್ತರ ಕೊಟ್ಟಿದ್ದಾರೆ ಅಂದರೆ, ನಿಮಗೆ ವರ್ಷ ಸ್ಯಾಲ್ರಿ ಜಾಸ್ತಿ ಆಗುತ್ತಲ್ಲ, ಅದೇ ರೀತಿ ನಾವು ಬಸ್ಸಿನ ದರವನ್ನು ಸಹ ಜಾಸ್ತಿ ಮಾಡಿದ್ದೀವಿ ಅನ್ನೋ ಒಂದು ಉತ್ತರವನ್ನು ಅವರು ಕೊಟ್ಬಿಟ್ಟು ಸುಮ್ಮನಿದ್ದಾರೆ. ಸೊ ಇದರ ಬಗ್ಗೆ ನೀವು ನಿಮ್ಮ ಒಂದು ಅನಿಸಿಕೆ ಹಾಗೂ ಎಲ್ಲ ಒಂದು ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೀತಿ ಮಾಡೋದು ಸರಿನಾ ತಪ್ಪಾ ಅನ್ನೋ ಒಂದು ಅಭಿಪ್ರಾಯನ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಇನ್ನು ಬಸ್ ದರ ಅಷ್ಟೇ ಅಲ್ಲ, ಹಾಲಿನ ದರನೂ ಸಹ ಇವಾಗ ಏರಿಕೆ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ನೀವು ಯಾವುದೇ ಒಂದು ನಂದಿನಿ ಹಾಲನ್ನು ತೊಗೊಂಡ್ರೆ ಅದು ಗ್ರೀನ್ ಕಲರ್ ಆಗಿರ್ಬೋದು, ಆರೆಂಜ್ ಕಲರ್ ಆಗಿರ್ಬೋದು, ಬ್ಲೂ ಕಲರ್ ಆಗಿರ್ಬೋದು, 1 ಲೀಟರ್ಗೆ 5 ರೂಪಾಯಿನ ಏರಿಕೆ ಮಾಡಬೇಕು ಅಂತ ಇವಾಗ ನಿರ್ಧಾರ ಮಾಡಿದ್ದಾರೆ. ಅದನ್ನು ಇವಾಗ ಸಿದ್ದರಾಮಯ್ಯ ಅವರು ಇದಕ್ಕೊಂದು ಒಪ್ಪಿಗೆಯನ್ನು ಕೊಟ್ಟರೆ ಹಾಲಿನ ದರ ಸಹ ಇವಾಗ ಇನ್ನೂ ಹೆಚ್ಚಳ ಆಗುತ್ತೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಇನ್ನು ಸಿಲಿಂಡರ್ ದರದಲ್ಲೂ ಬೆಲೆ ಏರಿಕೆ ಆಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ಗೃಹೋಪಯೋಗಿ ಸಿಲಿಂಡರ್ನಲ್ಲಿ ಯಾವುದೇ ಬೆಲೆ ಏರಿಕೆ ಆಗಿಲ್ಲ. ನೀವು ವಾಣಿಜ್ಯವಾಗಿ ಯೂಸ್ ಮಾಡುವಂತಹ ಸಿಲಿಂಡರಲ್ಲಿ ಬೆಲೆ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟಾಗುತ್ತೆ ಏನು ಅಂತ ನಾವು ಕಾದು ನೋಡಬೇಕಾಗಿದೆ. ಇನ್ನು ಕರೆಂಟ್ ಬಿಲ್ಲು ಹಾಗೂ ವಾಟ್ರ್ ಬಿಲ್ಲಲ್ಲೂ ಸಹ ಬದಲಾವಣೆ ಏರಿಕೆ ಆಗಿದೆ ಅಂತ ಮಾಹಿತಿಗಳು ಸಿಗ್ತದೆ. ಎಷ್ಟಾಗಿದೆ ಏನು ಅಂತ ಅದು ಕೂಡ ಬೆಲೆ ಏರಿಕೆ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಇನ್ನು ಚಿನ್ನಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಸಹ ಬೆಲೆ ಏರಿಕೆ ಆಗುತ್ತೆ ಅಂತ ಒಂದು ಮಾಹಿತಿ ಸಿಗ್ತಾಯಿದೆ. ಹಾಗೆ ಈ ವರ್ಷದಲ್ಲಿ 10 ಗ್ರಾಮ್ ಚಿನ್ನದ ಬೆಲೆ 1 ಲಕ್ಷ ಅಷ್ಟು ಏರಿಕೆ ಆಗಲಿದೆ ಅನ್ನೋ ಒಂದು ಮಾಹಿತಿಗಳು ಇವಾಗ ನಮಗೆ ಸಿಗ್ತಾ ಇದೆ.
ಸೊ ಹಾಗಾಗಿ ನೀವೇನಾದರೂ ಚಿನ್ನನ ತೊಗೊಬೇಕಂದ್ರೆ ಈಗಲೇ ಹೋಗಿ ಒಂದಷ್ಟು ಚಿನ್ನನ ತೊಗೊಂಡ್ಬಿಡಿ. ಯಾಕಂದರೆ ಇನ್ನು ಬೆಲೆ ಏರಿಕೆ ಖಂಡಿತವಾಗೂ ಆಗೇ ಆಗುತ್ತೆ. ಈ ವರ್ಷ ಅಷ್ಟರಲ್ಲಿ ನಿಮಗೆ 10 ಗ್ರಾಮ್ ತೊಗೋಬೇಕಂದ್ರೆ ನಿಮಗೆ 1 ಲಕ್ಷ ಅಷ್ಟು ದುಡ್ಡನ್ನು ಇರಬೇಕಾಗುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಹೊಸ ವರ್ಷಕ್ಕೆ ಸರ್ಕಾರ ಜನಸಾಮಾನ್ಯರಿಗೆ ಒಂದು ಬರೆ ಎಳೆದಂಗೆ ಆಗಿದೆ. ಎಲ್ಲ ಒಂದು ಪದಾರ್ಥಗಳಲ್ಲೂ ಸಹ ಇವಾಗ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೀತಿ ಏರಿಕೆ ಮಾಡೋದು ಸರಿನಾ ತಪ್ಪಾ ಎಲ್ಲ ಒಂದು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನ ಮರಿಬೇಡಿ. ಇದಿಷ್ಟು ಇವತ್ತು ಬೆಲೆ ಏರಿಕೆಯ ಕುರಿತು ಒಂದಷ್ಟು ಮಾಹಿತಿ. ಇದೇ ರೀತಿಯಾದಂತಹ ಹೊಸ ಹೊಸ ವಿಷಯಗಳ ಮಾಹಿತಿಗಾಗಿ ಅಂದರೆ ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳಾಗಿರ್ಬೋದು, ಹೊಸ ಹೊಸ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.